पूरितान्तर्बाह्याण्डकोशं हरितोपलाभम् रक्ताभयेतं विधिशर्वपूर्वगीर्वाणविज्ञानधर्मोऽस्मि प्रथमो नाम द्वितीयोऽभिमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा आम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वेषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तये तं महान्तम् यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 7ನೇ ಅಧ್ಯಾಯದಲ್ಲಿ ಇವತ್ತು ಏಳನೇ ಗದ್ಯ. ಏವಂ ಕರ್ಮ ವಿಶುದ್ಧಿ ವಿಶುದ್ಧ ಸತ್ವಸ್ಯ ಅಂತರ್ಹೃದಯ ಆಕಾಶ ಶರೀರೆ ಬ್ರಹ್ಮಣಿ ಭಗವತಿ ವಾಸುದೇವೆ ಮಹಾಪುರುಷೋಪಲಕ್ಷಣೈಃ ಶ್ರೀವತ್ಸ ಕೌಸ್ತುಭ ವನಮಾಲಾರಿ ಗರ ಗದಾದಿಭಿಃ ಉಪಲಕ್ಷಿತೆ ನಿಜ ಪುರುಷ ಹೃದುಲ್ಲಿಖಿತೇನ ಆತ್ಮನಿ ಪುರುಷರೂಪೇಣ ವಿರೋಚಮಾನೆ ಉಚ್ಚೈಸ್ತರಾಂ ಭಕ್ತಿ ಅನುದಿನಂ ಏಧಮಾನರಯ ಅಜಾಯತ. ಆಚಾರ್ಯ ಅದನ್ನ ಹಿಂದಿನ ಶ್ಲೋಕ ಆಗ್ಬೇಕು ಆಚಾರ್ಯ. 6ನೇ ಶ್ಲೋಕ ಆಗ್ಬೇಕು ಆಚಾರ್ಯ. ಸಂಪ್ರಚರತ್ಸು ಅದಾಗಬೇಕಾ? ಹೌದು ಅದು ಆಗ್ಬೇಕು. ಒಂದು ನಿನ್ನ ಬಂದು ಈ ಜೇತನ ನೋಡಿರ್ ನಾವು ಅದು 6ನೇ ಗದ್ಯ. ಸಂಪ್ರಚರತ್ಸು ನಾನಾ ಯೋಗೇಶು ವಿರಚಿತಾಂಗಕ್ರಿಯೇಷು ಅಪೂರ್ವಂ ಯತ್ತತ್ ಕ್ರಿಯಾಫಲಂ ಧರ್ಮಾಖ್ಯಂ ಪರಬ್ರಹ್ಮಣಿ ಯಜ್ಞಪುರುಷೇ ಸರ್ವದೇವತಾಲಿಂಗಾನಾಂ ಮಂತ್ರಾಣಾಂ ಅರ್ಥನಿಯಾಮಕತಯಾ ಸಾಕ್ಷಾತ್ ಕರ್ತರಿ ಪರದೇವತಾಯಾಂ ಭಗವತಿ ವಾಸುದೇವೇ ಏವ ಭಾವಯಾನಃ ಆತ್ಮನೈಪುಣ್ಯಂ ಹೃದಿಕತ ಕಷಾಯೋ ಹವಿಷ್ವಧ್ವರ್ಯುಭಿರ್ಗೃಹ್ಯಮಾಣೇಷು ಸಹ ಯಜಮಾನೋ ಯಜ್ಞಭಾಜೋ ದೇವಾನ್ ತಾನ್ ಪುರುಷೇಷು ಅಧ್ಯಭಾವಯತೆ. ಭರತ ಚಕ್ರವರ್ತಿ ಯಾಗವನ್ನ ಹೇಗೆ ಮಾಡಿದ ಅಂತನ್ನೋದನ್ನ ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ.
ಹಿಂದಿನ ಗದ್ಯದಲ್ಲಿ ಅವನು ಏನೇನು ಯಾಗಗಳನ್ನ ಮಾಡಿದ ಅಂತ ಹೇಳಿದ್ರು. ಅಗ್ನಿಹೋತ್ರ, ಆಹಿತಾಗ್ನಿ, ದರ್ಶಪೂರ್ಣಮಾಸ, ಚಾತುರ್ಮಾಸ್ಯ, ಪಶುಯಾಗ, ಸೋಮಯಾಗ ಇವುಗಳನ್ನೆಲ್ಲ ಮಾಡಿದ. ಅದನ್ನ ಅವನು ವಿಧಿನ ಚಾತುರ್ಹೋತ್ರ ವಿಧಿನ ಮಾಡಿದ ಅಂತ, ವಿಧಿ ಪ್ರಕಾರವಾಗಿ ಅವನು ಯಜ್ಞಗಳನ್ನ ಮಾಡಿದ ಅಂತ ಹಿಂದೆ ಹೇಳಿದ್ರು. ಆ ವಿಧಿ ಏನಿದೆ ಅವನು ಹೇಗೆ ಮಾಡಿದ ಅಂದ್ರೆ, ಯಾಗದಲ್ಲಿ 4 ಮಂದಿ ಋತ್ವಿಜರು, ಹೋತೃ, ಅಧ್ವರ್ಯು, ಉದಾತೃ ಮತ್ತು ಬ್ರಹ್ಮ ಅಂತ 4 ಜನ ಋತ್ವಿಜರಿಂದ ಆಗತಕ್ಕಂತಹ ಯಾಗದ ವಿಧಿವಿಧಾನಗಳೇನಿದ್ದಾವೆ ಆ ವಿಧಿವಿಧಾನಗಳಿಂದ ಆ ಒಂದು ಹೋಮದಲ್ಲಿ ಮಾಡಬೇಕಾದ ಎಲ್ಲ ಅಂಗಕ್ರಿಯೆಗಳು ನಡೀತಾ ಇರುವಾಗ ಆ ಯಾಗದ ಫಲ ಪುಣ್ಯ. ಯಾಗ ಮಾಡಿದ್ರೆ ಏನು ಫಲ ಬರುತ್ತೆ? ಪುಣ್ಯ ಬರುತ್ತೆ. ಆ ಪುಣ್ಯ ಅಂತನ್ನೋದು ಒಂದು ಅಪೂರ್ವ, ಅದನ್ನ ಶಾಸ್ತ್ರದಲ್ಲಿ ಅಪೂರ್ವ ಅಂತ ಕರೀತಾರೆ. ಅಪೂರ್ವ ಉತ್ಪತ್ತಿ ಆಗ್ತದೆ. ಅಪೂರ್ವ, ಅದು ಪುಣ್ಯ ಅನ್ನೋ ಒಂದು ಅಪೂರ್ವ ಉತ್ಪತ್ತಿ ಆಗ್ತದೆ. ವಿರಚಿತ ಅಂಗಕ್ರಿಯೇಶು ಅಪೂರ್ವಂ. ಆ ಅಪೂರ್ವವನ್ನ ಈ ಭಗವಂತನಲ್ಲೇ ಸಮರ್ಪಣೆ ಮಾಡಿದ ಭರತ ಚಕ್ರವರ್ತಿ. ಭಗವಾನ್ ವಾಸುದೇವೇ ಯಜ್ಞ ಪುರುಷೇ, ಯಜ್ಞ ಪುರುಷನಾದಂತಹ ಭಗವತಿ ವಾಸುದೇವೇ ಏವ ಭಾವಯಾನಃ. ಆ ಒಂದು ಪುಣ್ಯವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ. ಯಾಗಗಳನ್ನ ಮಾಡಿ ಆ ಯಾಗದಿಂದ ಉತ್ಪತ್ತಿಯಾಗುವ ಏನೊಂದು ಅಪೂರ್ವ ಇದೆ, ಆ ಅಪೂರ್ವವನ್ನ ವಾಸುದೇವನಾದ ಭಗವಂತನಲ್ಲೇ ಸಮರ್ಪಣೆ ಮಾಡಿದ. ಯಾಕೆ ಅಂದ್ರೆ ಆ ವಾಸುದೇವನೇ ಯಜ್ಞ ಪುರುಷ. ಯಜ್ಞ ಪುರುಷೇ ಸರ್ವದೇವತಾ ಲಿಂಗಾನಾಂ ಮಂತ್ರಾಣಾಂ ಅರ್ಥನಿಯಾಮಕತೆಯ ಸಾಕ್ಷಾತ್ಕರ್ತರಿ ಪರದೇವತಾಯಾಂ ಭಗವತಿ ಅಂತ ಹೇಳಿದ್ದಾರೆ. ಭಗವಂತನಿಗೆ ಆ ವಿಶೇಷಣಗಳನ್ನ ಕೊಟ್ಟಿದ್ದಾರೆ. ಅವನು ಪರಬ್ರಹ್ಮ, ಯಜ್ಞ ಪುರುಷ. ಎಲ್ಲಾ ದೇವತೆಗಳ ಮಹಿಮೆಯನ್ನ ಕೊಂಡಾಡ್ತಕ್ಕಂತಹ ಮಂತ್ರಗಳು ಅಂತ ಏನೇನಿದ್ದಾವೋ ವೇದಗಳಲ್ಲಿ, ಇಂದ್ರ ಸೂಕ್ತ ಇರ್ಬೋದು, ಅಗ್ನಿ ಸೂಕ್ತ ಇರ್ಬೋದು, ವಾಯು ಸೂಕ್ತ ಇರ್ಬೋದು, ಹೀಗೆ ಬೇರೆ ಬೇರೆ ದೇವತೆಗಳನ್ನ ಕೊಂಡಾಡುವ ಮಂತ್ರ ಭಾಗಗಳು ಅಂತ ಏನೇನು ಪ್ರಸಿದ್ಧಗಳಾಗಿದ್ದಾವೋ ಆ ಮಂತ್ರಗಳು ಹೇಳುವ ಮಹಿಮೆಗಳು ಏನೇನಿದ್ದಾವೋ ಆ ಎಲ್ಲಾ ಮಹಿಮೆಗಳನ್ನು ಕೂಡ ಮುಖ್ಯವಾಗಿ ನಾವು ಭಗವಂತನಲ್ಲೇ ಕಾಣುತ್ತೇವೆ. ಆ ಎಲ್ಲ ಮಹಿಮೆಗಳಿಗೆ ನಿಯಾಮಕನಾದವನು ಭಗವಂತ. ಬೇರೆಯವರಲ್ಲಿ ಆ ಮಹಿಮೆಗಳು ಬರ್ಲಿಕ್ಕೆ ಕಾರಣ ಅವನು. ಆ ಎಲ್ಲ ಮಹಿಮೆಗಳಿಗೆ ನಿಯಾಮಕನಾಗಿದ್ದಾನೆ ಈ ವಾಸುದೇವ. ಮಂತ್ರಾಣಾಂ ಅರ್ಥ ನಿಯಾಮಕತೆಯ ಸರ್ವದೇವತಾಲಿಂಗಾನಾಂ ಮಂತ್ರಾಣಂ. ಸರ್ವದೇವತಾಲಿಂಗಕವಾದ ಮಂತ್ರಗಳು ಅಂದ್ರೆ ಬೇರೆ ಬೇರೆ ದೇವತೆಗಳನ್ನ ಕೊಂಡಾಡುವ ಮಂತ್ರ ಭಾಗಗಳು ಅಂತ ಏನೇನಿದ್ದಾವೆ ಆ ಮಂತ್ರ ಭಾಗದಲ್ಲಿ ಬರುವ ಏನೇನು ಮಹಿಮೆಗಳಿದ್ದಾವೆ ಆ ಎಲ್ಲ ಮಹಿಮೆಗಳು ಕೂಡ ಈ ಭಗವಂತನಿಂದಲೇನೆ ನಿಯಮ್ಯವಾಗಿದ್ದಾವೆ. ಆ ಎಲ್ಲ ಮಹಿಮೆಗಳಿಗೆ ಇವನೇ ನಿಯಾಮಕ. ಆಮೇಲೆ ಎಲ್ಲ ಯಾಗಗಳಿಗೆ ಮುಖ್ಯವಾಗಿ ಕರ್ತ ಅದು ಈ ಭಗವಂತನೇ. ದೇವತೆಗಳೆಲ್ಲ ಅಮುಖ್ಯ ಕರ್ತರು. ಮುಖ್ಯ ಕರ್ತ ಭಗವಂತ ನಾರಾಯಣ. ಆದ್ರಿಂದ ಅವನೇ ಪರದೇವತೆ. ಸಾಕ್ಷಾತ್ಕರ್ತರಿ ಪರದೇವತಾಯಾಂ. ಅವನು ಪರದೇವತೆ, ಎಲ್ಲರಿಗಿಂತ ಉತ್ತಮನಾದ ಸರ್ವೋತ್ತಮ ದೇವತೆ. ಈ ಒಂದು ಅನುಸಂಧಾನ ಭರತ ಚಕ್ರವರ್ತಿಗೆ ಪೂರ್ಣವಾಗಿ ಇತ್ತು. ಆದ್ರಿಂದ ಅವನು ಎಲ್ಲಾ ಪಾಪಗಳನ್ನು ಕೂಡ ಕಳ್ಕೊಂಡು ಬಿಟ್ಟಿದ್ದ. ಈ ಅನುಸಂಧಾನ ಯಾರಿಗೆ ಇರುತ್ತೋ ಅವರಿಗೆ ಯಾವ ಪಾಪಗಳು ಕೂಡ ಇರೋದಿಲ್ಲ. ಎಲ್ಲ ಯಾಗಗಳಿಂದ ಮುಖ್ಯವಾಗಿ
ಪ್ರತಿಪಾದ್ಯನಾದವನು ಭಗವಂತ, ಎಲ್ಲ ವೇದಗಳಿಂದ ಮುಖ್ಯವಾಗಿ ಪ್ರತಿಪಾದ್ಯನಾದವನು ಈ ಭಗವಂತನೇ ಅನ್ನೋ ಒಂದು ಅನುಸಂಧಾನ ಯಾರಿಗೆ ಇರ್ತದೋ ಅವರು ಎಲ್ಲ ಪಾಪಗಳನ್ನು ಕಳ್ಕೊಳ್ತಾರೆ. ಹಾಗಾಗಿ ಇವನು ಆತ್ಮ ನೈಪುಣ್ಯಂ ಹೃದಿತ ಕಷಾಯ, ಅವನು ಆತ್ಮ ನೈಪುಣ್ಯ ಅಂದ್ರೆ ಈ ಅನುಸಂಧಾನದ ಒಂದು ಕುಶಲತೆ, ನಿಪುಣತೆ ಇದು ಅವನಲ್ಲಿ ಇದ್ದದ್ದರಿಂದ ಅವನು ಎಲ್ಲಾ ಕಷಾಯ ಅಂದ್ರೆ ಪಾಪಗಳು, ಎಲ್ಲ ಪಾಪಗಳನ್ನು ಕೂಡ ಕಳ್ಕೊಂಡಿದ್ದ ಈ ಭರತ ಚಕ್ರವರ್ತಿ. ಬೇರೆ ಬೇರೆ ಯಾಗಗಳಲ್ಲಿ ಬೇರೆ ಬೇರೆ ದೇವತೆಗಳಿಗೆ ಹವಿಸ್ಸನ್ನ ಕೊಡಬೇಕು ಅಂತ ಯಾರ್ಯಾರು ಅಧ್ವರ್ಯುಗಳು ಕೈಯಲ್ಲಿ ಆ ಹವಿಸ್ಸುಗಳನ್ನ ಅಗ್ನಿಗೆ ಹಾಕಬೇಕು ಅಂತ ಇನ್ನೇನು ಆ ಆಹುತಿಯನ್ನ ಹಾಕಬೇಕು ಅಂತ ಹಿಡ್ಕೊಂಡು ನಿಂತಾಗಲೂ ಕೂಡ ಯಜಮಾನನಾದಂತಹ ಈ ಭರತ ಚಕ್ರವರ್ತಿ ಯಾವ ದೇವತೆಗಳಿಗೆ ಆ ಹವಿಸ್ಸುಗಳನ್ನ ಅರ್ಪಣೆ ಮಾಡಬೇಕಾಗಿದೆಯೋ ಆ ದೇವತೆಯನ್ನ ಆ ಮಂತ್ರದಲ್ಲಿ ಹೇಳಿದ ಆ ದೇವತೆಯ ರೂಪ ಅಲ್ಲದೆ ಅವನ ಒಳಗೆ ಅಂತರ್ಯಾಮಿಯಾಗಿರ್ತಕ್ಕಂತಹ ಪರಮಪುರುಷನಾದ ವಾಸುದೇವ ಏನಿದ್ದಾನೆ ಅವನನ್ನೇ ಚಿಂತನೆ ಮಾಡಿ ಎಲ್ಲ ಆಹುತಿಗಳನ್ನು ಸಮರ್ಪಣೆ ಮಾಡ್ತಾ ಇದ್ದ. ಪ್ರತಿಯೊಂದಕ್ಕೂ ಕೂಡ ಸ್ವತಂತ್ರನಾದವನು ಆ ಭಗವಂತ ಅಂತ ಚಿಂತನೆ ಮಾಡ್ತಾ ಇದ್ದ. ಆ ವಾಸುದೇವನ ಅಂಗಾಂಗಗಳಲ್ಲೇ ಇವರೆಲ್ಲ ದೇವತೆಗಳು ಆಶ್ರಯಿಸಿಕೊಂಡಿದ್ದಾರೆ ಅಂತ ಚಿಂತನೆ ಮಾಡ್ತಾ ಇದ್ದ. ಬೇರೆ ಬೇರೆ ದೇವತೆಗಳನ್ನ ಪ್ರತಿಪಾದನೆ ಮಾಡುವ ಮಂತ್ರಗಳು ಆ ದೇವತಾಕ ಉದ್ದೇಶವಾಗಿ ಯಾಗಗಳನ್ನ ಮಾಡ್ಲಿಕ್ಕೆ ಅಂತ ಆ ಅಧ್ವರ್ಯುಗಳು ಕೈಯಲ್ಲಿ ಹವಿಸ್ಸುಗಳನ್ನ ಹಿಡ್ಕೊಂಡು ಇನ್ನೇನು ಸ್ವಾಹ ಅಂತ ಕೊಡಬೇಕು, ಇಂದ್ರಾಯ ಸ್ವಾಹ ಅಂತ ಅವರು ಆ ಆಹುತಿಯನ್ನ ಹಾಕಬೇಕು ಅಂತ ಅವರು ತಯಾರಾಗಿರುವಾಗ ಯಜಮಾನ ಈ ಭರತ ಇಂದ್ರ ಅಂತರ್ಗತನಾದಂತಹ ಇಂದ್ರ ನಿಯಾಮಕನಾದ ಇಂದ್ರ ಎಂಬ ಹೆಸರಿನಿಂದ ಪ್ರತಿಪಾದ್ಯನಾದ ಇಂದ್ರ ಅನ್ನೋ ನಾಮಕನಾದ ಸರ್ವೋತ್ತಮನಾದ ಪರದೇವತೆಯಾದ ವಾಸುದೇವ ಏನಿದ್ದಾನೆ ಅವನಿಗೆ ಇದು ಅಂತ ಅನುಸಂಧಾನ ಮಾಡಿ ಇದಂ ನಮಮ ಅಂತ ಹೇಳ್ತಾ ಇದ್ದ. ಎಲ್ಲ ಭಾಗಗಳನ್ನು ಕೂಡ ಪರಮಪುರುಷನಾದ ನಾರಾಯಣನಿಗೆ ಸಮರ್ಪಣೆ ಮಾಡ್ತಾ ಇದ್ದ. ಹೀಗೆ ಎಲ್ಲ ಕಡೆಯಲ್ಲೂ ಕೂಡ ವಿಷ್ಣು ಸರ್ವೋತ್ತಮತ್ವವನ್ನ ಮೈಗೂಡಿಸಿಕೊಂಡು ಬಿಟ್ಟಿದ್ದ ಭರತ ಚಕ್ರವರ್ತಿ ಅಂತ ಹೇಳ್ತಾ ಇದ್ದಾರೆ. ಸಂಪ್ರಚರತ್ಸು ನಾನಾ ಯೋಗೇಶು, ಅಲ್ಲಿ ನಾನಾ ಯಾಗೇಶು ಅಂತ ಕೂಡ ಪಾಠ ಇದೆ. ಎರಡಕ್ಕೂ ಅದೇ ಅರ್ಥ, ಯಾಗ ಯೋಗ ಅಂದ್ರು ಯಾಗ ಅಂದ್ರು ಒಂದೇ. ನಾನಾ ಯೋಗೇಶು ಅಂತಿದ್ರು ಕೂಡ ನಾನಾ ಯಾಗಗಳಲ್ಲಿ ಅಂತಾನೆ ಅರ್ಥ ಇಟ್ಟುಕೊಳ್ಬೇಕು. ಯಾಗವೂ ಕೂಡ ಒಂದು ಯೋಗ. ಹಾಗಿಟ್ಟುಕೊಂಡು ಅನೇಕ ರೀತಿಯಾದ ಯಾಗಗಳು ಏನಿದ್ದಾವೆ ಆ ಯಾಗದ ವಿಧಿವಿಧಾನಗಳು ವಿರಚಿತ ಅಂಗಕ್ರಿಯೇಶು ಅಪೂರ್ವಂ ಯತ್ತತ್ ಕ್ರಿಯಾಫಲಂ, ಆ ಯಜ್ಞದ ಫಲವಾದ ಅಪೂರ್ವ ಅಂದ್ರೆ ಪುಣ್ಯ. ಯತ್ತತ್ ಕ್ರಿಯಾಫಲಂ ಧರ್ಮಾಖ್ಯಂ ಪರಬ್ರಹ್ಮಣಿ ಯಜ್ಞ ಪುರುಷೇ ಸರ್ವದೇವತಾಲಿಂಗಾನಾಂ ಮಂತ್ರಾಣಾಂ ಅರ್ಥ ನಿಯಾಮಕತೆಯ ಸಾಕ್ಷಾತ್ಕರ್ತರಿ ಪರದೇವತಾಯಾಂ ಭಗವತಿ ವಾಸುದೇವೇ ಏವ ಭಾವಯಾನಃ. ಆತ್ಮನೈಪುಣ್ಯ ಮೃದಿತ ಕಷಾಯೋ ಹವಿಷ್ವಧ್ವರ್ಯುಭಿರ್ಗೃಹ್ಯಮಾಣೇಷು ಸಹ ಯಜಮಾನೋ ಯಜ್ಞಭಾಜೋ ದೇವಾನ್ ತಾನ್ ಪುರುಷಾವಯವೇಷು ಅಧ್ಯಭಾವಯತೆ. ಪುರುಷ ಅವಯವೇಷು ಅಧ್ಯಭಾವಯತು ಅಂದ್ರೆ ಆ ಪರಮ ಪುರುಷನಾದಂತಹ ನಾರಾಯಣನ ಅವಯವಗಳಲ್ಲೇ ಆ ಎಲ್ಲ ದೇವತೆಗಳು ಕೂಡ ಆ ಭಗವಂತನ ಅವಯವಗಳನ್ನೇ ಆಶ್ರಯಿಸಿಕೊಂಡಿದ್ದಾರೆ ಅಂತ ಚಿಂತನೆ ಮಾಡ್ದ. ಹಾಗೆ ಚಿಂತನೆ ಮಾಡ್ತಾ ಆ ದೇವತೆಗಳಿಗೆ ಉದ್ದೇಶವಾಗಿ ಕೊಡುವ ಆ ಆಹುತಿಗಳನ್ನೆಲ್ಲವನ್ನೂ ಕೂಡ ತದಂತರ್ಯಾಮಿಯಾದ ಭಗವಂತನ ಉದ್ದೇಶವಾಗಿಯೇ
ತ್ಯಾಗ ಮಾಡ್ತಾ ಇದ್ದ ಅಂತ ಅರ್ಥ. ಏವಂ ಕರ್ಮ ವಿಶುದ್ಧ ಸತ್ವಸ್ಯ ಅಂತರ್ಹೃದಯ ಆಕಾಶ ಶರೀರೇ ಬ್ರಹ್ಮಣಿ ಭಗವತಿ ವಾಸುದೇವೇ ಮಹಾಪುರುಷೋಪಲಕ್ಷಣೈಃ ಶ್ರೀವತ್ಸ ಕೌಸ್ತುಭ ವನಮಾಲಾ ಅರಿ ದರ ಗದಾಭಿಃ ಉಪಲಕ್ಷಿತೆ ನಿಜ ಪುರುಷ ಹೃದುಲ್ಲಿಖಿತೇನ ಆತ್ಮನಾ ಆತ್ಮನಿ ಪುರುಷರೂಪೇಣ ವಿರೋಚಮಾನೆ ಉಚ್ಚೈಸ್ತರಾಂ ಭಕ್ತಿರನುದಿನ ಮೇಧಮಾನರಯ ಅಜಾಯತ. ಈ ರೀತಿ ಒಂದು ಅನುಸಂಧಾನ ಏನಿದೆ, ಆ ಭರತ ಚಕ್ರವರ್ತಿ ಮಾಡಿದ ಈ ಒಂದು ಅನುಸಂಧಾನದಿಂದ ಆ ಯಾಗ, ಅವನು ಮಾಡಿದ ಯಾಗ ಪರಿಶುದ್ಧವಾಗಿತ್ತು. ಎಲ್ಲ ಯಾಗ ಕರ್ಮಗಳು ಕೂಡ ಶುದ್ಧವಾಗಿತ್ತು. ಆದ್ರಿಂದ ಅವನ ಅಂತಃಕರಣವೂ ಶುದ್ಧವಾಯಿತು. ಆ ಅಂತಃಕರಣ ಈ ಯಾಗದಿಂದ ಪರಿಶುದ್ಧವಾಯಿತು. ಯಜ್ಞ ಯಾಗಗಳು ಪರಿಶುದ್ಧವಾಗದ ಆದರೆ ಅದರಿಂದ ಫಲ ಅಂತಃಕರಣ ಅದು ಕೂಡ ಪರಿಶುದ್ಧವಾಗ್ತದೆ. ಹಾಗಾಗಿ ಏವಂ ಕರ್ಮ ವಿಶುದ್ಧ ಸತ್ವಸ್ಯ ಅಂತರ್ಹೃದಯೇ ಆಕಾಶ ಶರೀರೆ, ಅಂತಃಕರಣದಲ್ಲಿ ಅವನ ಹೃದಯದ ಒಳಗೆ ಭಗವಂತನ ಆಕಾಶ ಶರೀರ ಅಂದ್ರೆ ಭಗವಂತ ಎಲ್ಲ ಕಡೆಯಲ್ಲೂ ಇದ್ದಾನೆ. ಎಲ್ಲಾ ಕಡೆಯಲ್ಲೂ ಅವನು ಪುರುಷಾಕಾರದಿಂದ ಇದ್ದಾನೆ. ಹಾಗಾಗಿ ಅವನ ಶರೀರ ಹೊಳಿತಕ್ಕಂತಹ ಶರೀರ ಆಯ್ತು. ಅವನ ಶರೀರದ ಎಲ್ಲ ಕಡೆಯಲ್ಲೂ ಕೂಡ ಭಗವಂತ ಹೊಳಿತಾ ಇದ್ದ ಅಂತ ಅರ್ಥ. ಎಲ್ಲರ ಹೃದಯದಲ್ಲಿ ವಾಸ ಮಾಡಿಕೊಂಡಿರುವಂತಹ ರೂಪ ಅದು ಈ ವಾಸುದೇವ ರೂಪ. ಎಲ್ಲರೂ ಧ್ಯಾನ ಮಾಡತಕ್ಕಂತಹ, ಹೃದಯದಲ್ಲಿ ಚೆನ್ನಾಗಿ ಧ್ಯಾನ ಮಾಡುವ ರೂಪ ಅದು. ಆ ರೂಪದಲ್ಲಿ ಏನೇನಿದೆ ಅಂದ್ರೆ ಶ್ರೀವತ್ಸ ಚಿಹ್ನೆ ಇದೆ, ಕೌಸ್ತುಭ ಚಿಹ್ನೆ ಇದೆ, ವನಮಾಲೆ, ಚಕ್ರ, ಶಂಖ, ಗದ ಮೊದಲಾದವುಗಳೆಲ್ಲ ಇದ್ದಾವೆ. ಅರಿ ದರ ಗದಾಭಿಃ ಉಪಲಕ್ಷಿತೆ. ಚಕ್ರ, ಶಂಖ, ಗದ ಮೊದಲಾದವುಗಳೆಲ್ಲ ಆ ರೂಪಗಳಲ್ಲಿ ಕಂಡು ಬರ್ತಾ ಇದ್ವು. ಹೀಗೆ ತನ್ನೊಳಗೆ ಅಂತರ್ಯಾಮಿಯಾಗಿ ಇರುವ ಆತ್ಮನಿ ಪುರುಷರೂಪೇಣ ವಿರೋಚಮಾನೆ, ತನ್ನೊಳಗೆ ಅಂತರ್ಯಾಮಿಯಾಗಿ ಹೊಳಿತಾ ಇರತಕ್ಕಂತಹ ಆ ಭಗವಂತನಲ್ಲಿ ಈ ಭರತ ಚಕ್ರವರ್ತಿಗೆ ದಿನೇ 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 ಭಕ್ತಿ ಅಂತನ್ನೋದು ಬೆಳಿತಾ ಹೋಯ್ತು. ಅನುದಿನಂ ಅನುದಿನ ಪ್ರತಿ ದಿವಸ ಭಕ್ತಿ ಅಂತನ್ನೋದು ಬೇಗ ಬೇಗ ಬೆಳೀತಾ ಹೋಯ್ತು ಅಂತ. ಏಧಮಾನರಯ ಅಜಾಯತ. ಬೇಗ 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 ಭಕ್ತಿ ಜಾಸ್ತಿ ಆಗ್ತಾ ಆಗ್ತಾ ಹೋಯ್ತು ಅವನಿಗೆ. ಭಗವಂತನಲ್ಲಿ ಭಕ್ತಿ, ರಯ ಅಂದ್ರೆ ವೇಗ. ಆ ಒಂದು ಭಕ್ತಿ ಬೇಗ ಬೇಗ ಬೆಳೀತಾ ಹೋಯ್ತು ಭಗವಂತನ ಮೇಲೆ. ಒಳ್ಳೆ ಉತ್ತಮವಾದ ಭಕ್ತಿ, ಉಚ್ಚೈಸ್ತರಾಂ, ಬಹಳ ಅತ್ಯುತ್ತಮವಾದ ಭಕ್ತಿ ಭಗವಂತನಲ್ಲಿ ಬೆಳೀತಾ ಬೆಳೀತಾ ಹೋಯಿತು. ಏವಂ ಕರ್ಮ ವಿಶುದ್ಧ ಸತ್ವಸ್ಯ ಅಂತರ್ಹೃದಯ ಆಕಾಶ ಶರೀರೆ ಬ್ರಹ್ಮಣಿ ಭಗವತಿ ವಾಸುದೇವೆ ಮಹಾಪುರುಷೋಪಲಕ್ಷಣೈಃ ಶ್ರೀವತ್ಸ ಕೌಸ್ತುಭ ವನಮಾಲಾರಿ ದರ ಗದಾಭಿಃ ಉಪಲಕ್ಷಿತೆ ನಿಜ ಪುರುಷ ಹೃದುಲ್ಲಿಖಿತೇನ ಆತ್ಮನಿ ಪುರುಷರೂಪೇಣ ವಿರೋಚಮಾನೆ
ಉಚ್ಚೈಸ್ತರಾಂ ಭಕ್ತಿರನುದಿನ ಮೇಧಮಾನರಯ ಜಾಯತ. ಏವಂ ವರ್ಷಾಯುತ ಸಹಸ್ರ ಪರ್ಯಂತಾವಸಾನಾವಸಿತ ಕರ್ಮ ನಿರ್ವಾಣಾವಸರೋ ಅಧಿಭುಜ್ಯಮಾನಂ ಸ್ವತನಯೇಭ್ಯೋ ರಿಕ್ತಂ ಪಿತೃಪೈತಾಮಹಂ ಯಥಾದಾಯಂ ವಿಭಜ್ಯ ಸ್ವಯಂ ಸಕಲ ಸಂಪನ್ನಿಕೇತಾತ್ ಸ್ವನಿಕೇತನಾತ್ ಪುಲಹಾಶ್ರಮಂ ಪ್ರವವ್ರಾಜ. ಯತ್ರ ಹವಾವ ಭಗವಾನ್ ಹರಿಃ ಅದ್ಯಾಪಿ ತತ್ರತ್ಯಾನಾಂ ನಿಜಜನಾನಾಂ ವಾತ್ಸಲ್ಯೇನ ಸನ್ನಿಧಾಪ್ಯತೆ ಇಚ್ಛಾರೂಪೇಣ. ಈ ರೀತಿ ಭರತ ಚಕ್ರವರ್ತಿ 1 ಕೋಟಿ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದ್ದಾನೆ. ವರ್ಷಾಯುತ ಸಹಸ್ರ ಪರ್ಯಂತ ಅಂದ್ರೆ 1 ಕೋಟಿ ವರ್ಷ. 1 ಕೋಟಿ ವರ್ಷಗಳ ಕಾಲ ಉತ್ತಮವಾದ ರೀತಿಯಲ್ಲಿ ರಾಜ್ಯಭಾರವನ್ನ ಮಾಡಿ ಕೊನೆಯಲ್ಲಿ ಅವನಿಗೆ ತನ್ನ ಪ್ರಾರಬ್ಧ ಎಲ್ಲ ಕಳೆದು ಹೋಗಿದೆ. ಆ ರಾಜ್ಯ ಭೋಗದ ಪ್ರಾರಬ್ಧ ಕಳೆಯುವವರೆಗೆ 1 ಕೋಟಿ ವರ್ಷಗಳ ಕಾಲ ರಾಜ್ಯಭಾರವನ್ನ ಮಾಡಿದ. ಕಳೆದ ಕೂಡಲೇ 1 ಕೋಟಿ ವರ್ಷಗಳ ಕೊನೆಯಲ್ಲಿ ಅವನ ಆ ಒಂದು ಪ್ರಾರಬ್ಧ ಕಳಿತು ಕೂಡಲೇ ಅವನಿಗೆ ವೈರಾಗ್ಯ ಬಂದಿದೆ. ತನಗೆ ಆ ತಂದೆ ತಾಯಿಗಳಿಂದ ಬಂದಂಥದ್ದು, ತಂದೆ ತಾತ ಮುತ್ತಾತ ಮೊದಲಾದವರಿಂದ ಬಂದಂತಹ ಯಾವ ಒಂದು ರಾಜ್ಯ ಇತ್ತು ಅದನ್ನ ತಾನು ಅನುಭವಿಸ್ತಾ ಇದ್ದ, ಭೋಗಿಸ್ತಾ ಇದ್ದ. ಅಂತಹ ರಾಜ್ಯ ಸಂಪತ್ತನ್ನ ತನ್ನ ಮಕ್ಕಳಿಗೇನೆ ಯಥಾಯೋಗ್ಯವಾಗಿ ಅದನ್ನ ಹಂಚಿಕೊಟ್ಟ. ಮಕ್ಕಳಿಗೆಲ್ಲ ಅವರವರ ಯೋಗ್ಯತಾನುಸಾರವಾಗಿ ಹಿಂದಿನಿಂದ ಬಂದಂತಹ ತನ್ನ ಪಿತೃಪೈತಾಮಹಂ ಅಂದ್ರೆ ಪಿತಾಮಹರಿಂದ ಬಂದಂತಹ ಆ ಒಂದು ರಾಜ್ಯದ ಸಂಪತ್ತೇನಿದೆ ಅದನ್ನ ಯಥಾದಾಯಂ ವಿಭಜ್ಯ, ಯಥಾಯೋಗ್ಯವಾಗಿ ಮಕ್ಕಳಿಗೆ ಅದನ್ನೆಲ್ಲ ಹಂಚಿಕೊಟ್ಟ. ಆಮೇಲೆ ಎಲ್ಲವನ್ನೂ ಬಿಟ್ಟ. ಸಕಲ ಸಂಪತ್ತಿನಿಂದ ಬೆಳಗ್ತಾ ಇತ್ತು ಅರಮನೆ, ಯಾವ ಕೊರತೆಯೂ ಇರಲಿಲ್ಲ. ಸಕಲ ಸಂಪನ್ನಿಕೇತಾತ್ ಸ್ವನಿಕೇತಾತ್. ಮನೆ ಅಂದ್ರೆ ಅದು ಸಕಲ ಸಂಪನ್ನಿಕೇತವಾಗಿತ್ತು ಅವನ ಮನೆ. ಅದರಲ್ಲಿ ಎಲ್ಲ ರೀತಿಯಾದ ಸಂಪತ್ತುಗಳು ಇದ್ವು, ಯಾವುದಕ್ಕೂ ಕೊರತೆ ಇರಲಿಲ್ಲ. ಅಂತಹ ಉತ್ತಮವಾದ ತನ್ನ ಅರಮನೆಯನ್ನ ಬಿಟ್ಟು ಸನ್ಯಾಸಿಯಾಗಿ ಹೊರಟು ಬಿಟ್ಟ. ಏನೂ ಅಪೇಕ್ಷೆ ಪಡಲಿಲ್ಲ. ಎಲ್ಲವನ್ನೂ ಕೂಡ ಮಕ್ಕಳಿಗೆ ಯಥಾಯೋಗ್ಯವಾಗಿ ಹಂಚಿಕೊಟ್ಟು ಸಕಲ ಸಂಪನ್ನಿಕೇತವಾದ ತನ್ನ ಅರಮನೆಯಿಂದ ಹೊರಟು ಪುಲಹಾಶ್ರಮಂ ಪೌರಾಜ, ಪುಲಹಾಶ್ರಮಕ್ಕೆ ಹೋಗಿದ್ದಾನೆ. ಪುಲಹ ಋಷಿಗಳು ಏನಿದ್ದಾರೆ ಅವರ ಆಶ್ರಮ ಅದು ಸಾಲಗ್ರಾಮ ಕ್ಷೇತ್ರ. ಆ ಪುಲಹ ಋಷಿಗಳ ಆಶ್ರಮವಾಗಿರ್ತಕ್ಕಂತಹ ಸಾಲಗ್ರಾಮ ಕ್ಷೇತ್ರಕ್ಕೆ ಹೋಗಿದ್ದಾನೆ. ಆ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಭಗವಂತ ಭಕ್ತರು ಭಕ್ತಿಯಿಂದ ಯಾರು ಅಲ್ಲಿ ಹೋಗಿ ಭಗವಂತನನ್ನ ಬೇಡ್ತಾರೋ ಅವರಿಗೆ ಇವತ್ತಿಗೂ ಕೂಡ ಭಗವಂತ ಎದುರಿಗೆ ಬಂದು ನಿಂತು ಬಿಡ್ತಾನಂತೆ. ಅಂತಹ ಉತ್ತಮವಾದ ಕ್ಷೇತ್ರ ಸಾಲಗ್ರಾಮ ಕ್ಷೇತ್ರ, ಪುಲಹ ಋಷಿಗಳ ಆಶ್ರಮ. ತತ್ರ ಯತ್ರ ಹವಾವ ಭಗವಾನ್ ಹರಿಃ ಅದ್ಯಾಪಿ ತತ್ರತ್ಯಾನಾಂ ನಿಜಜನಾನಾಂ ವಾತ್ಸಲ್ಯೇನ ಸನ್ನಿಧಾಪ್ಯತೆ ಇಚ್ಛಾರೂಪೇಣ ಅಂತ. ಆ ಕ್ಷೇತ್ರದಲ್ಲಿ ಭಗವಂತ ಹರಿ ಅವನಿಗೆ ಅಲ್ಲಿಯ ಜನರ ಮೇಲಿನ ವಾತ್ಸಲ್ಯ, ಆ ಒಂದು ಪ್ರದೇಶದಲ್ಲಿರುವ ಜನರೇನಿದ್ದಾರೆ ಅವರ ಮೇಲಿನ ವಾತ್ಸಲ್ಯ ಇವತ್ತಿಗೂ ಕೂಡ ಎಷ್ಟಿದೆ ಅಂದ್ರೆ, ಆ ಭಕ್ತರು ಯಾವ ರೂಪದಲ್ಲಿ ಭಗವಂತನನ್ನ ಕಾಣಬೇಕು ಅಂತ ಅಪೇಕ್ಷೆ ಪಡ್ತಾರೋ ಆ ರೂಪದಲ್ಲಿ ಭಗವಂತ ಎದುರಿಗೆ ಬಂದು ನಿಂತು ಬಿಡ್ತಾನಂತೆ. ಅಂತಹ ಒಂದು ಉತ್ತಮವಾದ ಕ್ಷೇತ್ರ ಸಾಲಗ್ರಾಮ ಕ್ಷೇತ್ರ, ಪುಲಹ ಋಷಿಗಳ ಆಶ್ರಮ.
ಆ ಆಶ್ರಮದಲ್ಲಿ ಇವನು ಹೋಗಿ ಸನ್ಯಾಸಿಯಾಗಿ ಅಲ್ಲಿದ್ದಾನೆ. ಭರತ. ಎಲ್ಲಿದೆ ಆಚಾರ್ಯ ಇದು? ಶಾಲಗ್ರಾಮ ಕ್ಷೇತ್ರ ಅಂದ್ರೆ ನೇಪಾಳ ಅದು? ಹೌದು, ಗಂಡಕಿ ನದಿ ಸಾಲಗ್ರಾಮ ಕ್ಷೇತ್ರ. ಓಕೆ ಓಕೆ ಆಚಾರ್ಯ. ಕುಲಹ ಋಷಿಗಳ ಆಶ್ರಮ, ಅದಕ್ಕೆ ಸಾಲಗ್ರಾಮ ಕ್ಷೇತ್ರ ಅಂತ ಕರೀತಾರೆ. ಗಂಡಕಿ ನದಿ ಹರಿತಾ ಇರತಕ್ಕಂತಹ ಜಾಗ. ಮುಂದೆ ಸ್ವಲ್ಪ ವಿವರಣೆ ಬರುತ್ತೆ ಅದರ ಬಗ್ಗೆ, ಆಮೇಲೆ ನೋಡೋಣ. ಆ ಕ್ಷೇತ್ರದಲ್ಲಿ ಇವತ್ತಿಗೂ ಅಲ್ಲಿಯ ಜನರ ಮೇಲಿನ ವಾತ್ಸಲ್ಯದಿಂದ ಭಗವಂತ ಇವತ್ತಿಗೂ ಅವರು ಅಪೇಕ್ಷೆ ಪಡುವ ರೂಪದಲ್ಲಿ ಭಗವಂತನನ್ನ ತಂದು ಎದುರಿಗೆ ನಿಲ್ಲಿಸಿ ಬಿಡತ್ತಂತೆ. ಅಂತಹ ಒಂದು ಕ್ಷೇತ್ರ. ಇಚ್ಛಾರೂಪೇಣ ಸನ್ನಿಧಾಪ್ಯತೆ ಅಂತ. ಆ ಕ್ಷೇತ್ರಕ್ಕೆ ಹೋಗಿ ಸನ್ಯಾಸಿಯಾಗಿ ಭರತ ಚಕ್ರವರ್ತಿ ಅಲ್ಲಿದ್ದಾನೆ. ಏವಂ ವರ್ಷಾಯುತ ಸಹಸ್ರ ಪರ್ಯಂತಾವಸಾನಾವಸಿತ ಕರ್ಮ ನಿರ್ವಾಣಾವಸರೋ ಅಧಿಭುಜ್ಯಮಾನಂ ಸ್ವತನಯೇಭ್ಯೋ ರೇಕ್ಥಂ ಪಿತೃಪೈತಾಮಹಂ ಯಥಾದಾಯಂ ವಿಭಜ್ಯ ಸ್ವಯಂ ಸಕಲ ಸಂಪನ್ನಿಕೇತಾತ್ ಸ್ವನಿಕೇತಾತ್ ಪುಲಹಾಶ್ರಮಂ ಪ್ರವವ್ರಾಜ. ಯತ್ರ ಹವಾವ ಭಗವಾನ್ ಹರಿರದ್ಯಾಪಿ ತತ್ರತ್ಯಾನಾಂ ನಿಜ ಜನಾನಾಂ ವಾತ್ಸಲ್ಯೇನ ಸನ್ನಿಧಾಪ್ಯತೆ ಇಚ್ಛಾರೂಪೇಣ. ಯತ್ರ ಆಶ್ರಮ ಪದಾನ್ಯುಭಯತೋ ನಾದಿಭಿಃ ಋಷಚಕ್ರೈಶ್ಚಕ್ರ ನದೀ ನಾಮ ಸರಿತ್ ಪ್ರವರಾ ಸರ್ವತಃ ಪವಿತ್ರೀಕರೋತಿ. ಆ ಆಶ್ರಮ ಏನಿದೆ, ಕುಲಹ ಋಷಿಗಳ ಆಶ್ರಮ, ಆ ಆಶ್ರಮದ ಪ್ರದೇಶವನ್ನ ಅಲ್ಲಿ ಒಂದು ಶ್ರೇಷ್ಠವಾದ ನದಿ, ಗಂಡಕಿ ನದಿ. ಆ ಶ್ರೇಷ್ಠವಾದ ಗಂಡಕಿ ನದಿ ಹರಿತಾ ಇದೆ, ಪವಿತ್ರವನ್ನಾಗಿ ಮಾಡಿದೆ ಆ ಆಶ್ರಮವನ್ನ. ಆ ಸುತ್ತಲೂ ಹರಿತಕ್ಕಂತಹ ಗಂಡಕಿ ನದಿಯಲ್ಲಿ ಶಾಲಗ್ರಾಮ ಶಿಲೆಗಳು, ಅಲ್ಲಿ ಬಹಳಷ್ಟು ಶಾಲಗ್ರಾಮ ಶಿಲೆಗಳು. ಆ ಶಿಲೆಗಳ ಒಳಗೆ ಕೆಳಗೆ ಮತ್ತು ಮೇಲೆ ಚಕ್ರಗಳು, ಎರಡೆರಡು ಚಕ್ರಗಳು ಮತ್ತು ಒಂದು ದ್ವಾರ. ಆ ಶಾಲಗ್ರಾಮದ ಶಿಲೆ ಒಳಗೆ ಒಂದು ದ್ವಾರ ನಿರ್ಮಾಣ ಆಗ್ತದೆ. ಆ ದ್ವಾರದ ಒಳಗೆ ಮೇಲೆ ಮತ್ತು ಕೆಳಗೆ ಎರಡೆರಡು ಚಕ್ರಗಳು ಕಾಣಲಿಕ್ಕೆ ಸಿಗ್ತವೆ. ಗಂಡಕಿ ನದಿಯಲ್ಲಿ ಸಿಗುವಂತಹ ಆ ಶಾಲಗ್ರಾಮ ಶಿಲೆ ಹೀಗಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಉಭಯತೋ ನಾಭಿಭಿಹಿ ಋಷಚಕ್ರೈಹಿ. ಉಭಯತೋ ನಾಭಿಭಿಹಿ ಅಂದ್ರೆ ಅದರೊಳಗೆ ಎರಡು ಚಕ್ರಗಳು, ಮೇಲೆ ಒಂದು ಚಕ್ರ, ಕೆಳಗೆ ಒಂದು ಚಕ್ರ. ಒಳಗೆ ಆ ಒಂದು ನಾಭಿ, ವದನ, ದ್ವಾರ. ಆ ಶಾಲಗ್ರಾಮದೊಳಗೆ ಒಂದು ದ್ವಾರ ಇರ್ತದೆ. ಆ ದ್ವಾರದ ಒಳಗೆ ಮೇಲೆ ಮತ್ತು ಕೆಳಗೆ ಎರಡು ಚಕ್ರಗಳಿರ್ತದೆ. ಅಂತಹ ಶ್ರೇಷ್ಠವಾದ ಶಾಲಗ್ರಾಮ ಶಿಲೆಗಳು ಆ ಗಂಡಕಿ ನದಿಯಲ್ಲಿ ಇದ್ದಾವೆ. ಅಂತಹ ನದಿ ಅಲ್ಲಿ ಈ ಪುಲಹ ಋಷಿಗಳ ಆಶ್ರಮವನ್ನ ಪವಿತ್ರವನ್ನಾಗಿ ಮಾಡಿದೆ ಅಂತ. ಅದಕ್ಕೆ ಗಂಡಕಿ ಅಂತ ಪ್ರಸಿದ್ಧವಾಗಿದೆ ಅಂತ. ಇಲ್ಲಿಲ್ಲ, ಶಿಲಾಸಮೂಹೈ ಚಕ್ರನದಿ ಗಂಡಕಿ ನಾಮ ಪ್ರಸಿದ್ಧ ಅಂತ ಯಾದವಾರ್ಯರು ಬರೆದಿದ್ದಾರೆ. ವಿಜಯಧ್ವಜ ತೀರ್ಥರು ಚಕ್ರ ನದಿ ಅಂತ ಹೇಳ್ತಾರೆ. ಅದು ಭಾಗವತದಲ್ಲಿ ಚಕ್ರ ನದಿ ಅಂತಾನೆ ಹೆಸರು ಅದಕ್ಕೆ. ಋಷಚಕ್ರೈಹಿ ಚಕ್ರ ನದಿ ನಾಮ ಸರಿತ್ಪ್ರವರ ಅಂತ. ಚಕ್ರ ನದಿ ಅನ್ನೋ ಹೆಸರಿನ ಸರಿತ್ಪ್ರವರ ಅಂತಾನೆ ಬರೀತಾರೆ.
ಅದಕ್ಕೆ ಚಕ್ರ ನದಿ ಅಂತ ಹೆಸರು. ಯಾದವಾರ್ಯರು ಚಕ್ರ ನದಿ ಅಂದ್ರೆ ಗಂಡಕಿ ನಾಮ ಪ್ರಸಿದ್ಧ ಅಂತ ಅದಕ್ಕೆ ಕರೀತಾರೆ. ಗಂಡಕಿ ಎಂಬುದಾಗಿ ಪ್ರಸಿದ್ಧವಾಗಿದೆ ಅಂತಹ ಚಕ್ರ ನದಿ ಅದು ಈ ಕುಲಹರ್ಷಿಗಳ ಆಶ್ರಮವನ್ನ ಪವಿತ್ರವನ್ನಾಗಿ ಮಾಡಿದೆ. ಯತ್ರ ಆಶ್ರಮ ಪದಾನ್ಯುಭಯತೋ ನಾಭಿಭಿಃ ಋಷಶ್ಚಕ್ರೈಃ ಚಕ್ರ ನದೀ ನಾಮ ಸರಿತ್ಪ್ರವರ ಸರ್ವತಃ ಪವಿತ್ರೀಕರೋತಿ. ತಸ್ಮಿನ್ ವಾವಕಿಲ ಸ ಏಕಃ ಪುಲಹಾಶ್ರಮೋಪವನೆ ವಿವಿಧ ಕುಸುಮ ಕಿಸಲಯ ತುಳಸಿಕಾಂಬುಭಿಃ ಕಂದಮೂಲ ಫಲೋಪಹಾರೈಶ್ಚ ಸಮೀಹಮಾನೋ ಭಗವತಃ ಆರಾಧನಂ ವಿವಿಕ್ತ ಉಪರತ ವಿಷಯ ಅಭಿಲಾಷ ಉಪಹೃತೋಪಶಮಃ ಪರಾಂ ನಿರ್ವೃತಿಂ ಅವಾಪ. ಈ ಭರತ ಚಕ್ರವರ್ತಿ ಆ ಗಂಡಕಿ ನದಿ ತೀರದಲ್ಲಿ ಕುಲಹರ್ಷಿಗಳ ಆ ಆಶ್ರಮದ ಉಪವನ ಏನಿದೆ, ಕುಲಹ ಆಶ್ರಮ ಉಪವನೇ ಒಬ್ಬನೇ. ಆ ಕುಲಹರ್ಷಿಗಳ ಆಶ್ರಮದ ಉಪವನದಲ್ಲಿ ನಾನಾ ರೀತಿಯಾದ ಹೂವುಗಳು, ವಿವಿಧ ಕುಸುಮ, ಕಿಸಲಯ, ತುಳಸಿಕಾ ಅಂಬುಬಿಹಿ, ನಾನಾ ರೀತಿಯಾದ ಹೂವುಗಳು, ಎಲೆ ಚಿಗುರುಗಳು, ತುಳಸಿ ಮತ್ತು ಕಂದಮೂಲ ಫಲೋಪಹಾರೈಹಿ, ಗೆಡ್ಡೆ ಗೆಣಸುಗಳು, ಹಣ್ಣುಗಳು, ನೀರು ಇವುಗಳನ್ನೇ ಸೇವೆ ಮಾಡ್ತಾ ಒಬ್ಬನೇ ಏಕಾಂತ ಪ್ರದೇಶದಲ್ಲಿ ಭಗವಂತನ ಆರಾಧನೆಯನ್ನ ಮಾಡಿದ. ಸಹ ಏಕಃ ಅಂತ ಒಬ್ಬನೇ ಏಕಾಂತ ಪ್ರದೇಶದಲ್ಲಿದ್ದು ಭಗವಂತನ ಆರಾಧನೆಯನ್ನ ಮಾಡಿದ. ಎಲ್ಲ ವಿಷಯಾಭಿಲಾಷೆಗಳನ್ನು ಕೂಡ ಬಿಟ್ಟ ಭಗವಂತನಲ್ಲೇ ನಿಷ್ಠೆಯನ್ನ ಹೊಂದಿ ಅದರಲ್ಲೇ ಪರಮಾನಂದವನ್ನ ಅನುಭವಿಸಿದ. ಉಪಹೃತ ಉಪಶಮಃ ಪರಾಂ ನಿರ್ವೃತಿಂ ಅವಾಪ. ವಿವಿಕ್ತ ಉಪರತ್ತ ವಿಷಯಾಭಿಲಾಷ, ಎಲ್ಲ ರೀತಿಯಾದ ವಿಷಯ ಪದಾರ್ಥಗಳ ಅಭಿಲಾಷೆಯನ್ನು ಬಿಟ್ಟು ಭಗವಂತನಲ್ಲೇ ಮನಸ್ಸನ್ನ ಇಟ್ಟು ಅದರಲ್ಲೇ ಆನಂದವನ್ನ ಅನುಭವಿಸಿದ. ಒಬ್ಬನೇ ಆ ಕುಲಹರ್ಷಿಗಳ ಆಶ್ರಮದ ಉಪವನದಲ್ಲಿ ನಾನಾ ರೀತಿಯಾದ ಹೂವುಗಳು, ಎಲೆಗಳು, ಚಿಗುರುಗಳು, ತುಳಸಿ, ನೀರು, ಗೆಡ್ಡೆ ಗೆಣಸುಗಳು, ಹಣ್ಣುಗಳು ಇವುಗಳನ್ನ ಸ್ವೀಕಾರ ಮಾಡ್ತಾ ಆ ಭಗವಂತನಲ್ಲೇ ಮನಸ್ಸನ್ನ ಇಟ್ಟು ಅದರಲ್ಲೇ ಆನಂದವನ್ನ ಅನುಭವಿಸಿದ. ತಸ್ಮಿನ್ ವಾವಕಿಲ ಸ ಏಕಃ ಪುಲಹಾಶ್ರಮೋಪವನೆ ವಿವಿಧ ಕುಸಮ ಕಿಸಲಯ ತುಳಸಿಕಾಂಬುಭಿಃ ಕಂದಮೂಲ ಫಲೋಪಹಾರೈಶ್ಚ ಸಮೀಹಮಾನೋ ಭಗವತಃ ಆರಾಧನಂ ವಿವಿಕ್ತ ಉಪರತ ವಿಷಯಾಭಿಲಾಷಃ ಉಪಹೃತೋಪಶಮಃ ಪರಾಂ ನಿರ್ವೃತಿಂ ಅವಾಪ. ಶ್ರೀಕೃಷ್ಣಾರ್ಪಣಮಸ್ತು. ಇದು ಗಂಡಕಿ ನದಿ ಬಂದು ನೇಪಾಳಲ್ಲಿ ಹರಿಯುತ್ತೆ, ಅದು ಉತ್ತರ ಪ್ರದೇಶಕ್ಕೂ ಬರುತ್ತೆ. ಈ ಪುಲಾಶ್ರಮ ಆಶ್ರಮ ಒಂದು ಎಲ್ಲಿ ಇವಾಗ ಎಲ್ಲಿ ಇರಬಹುದು? ಇಂಡಿಯಾಲಿ ಎಲ್ಲಿ ನೇಪಾಳ ಇರಬಹುದಾ? ಇದು ನೇಪಾಳ ಅನ್ಸುತ್ತೆ, ನೇಪಾಳ, ಇವಾಗಿನ ನೇಪಾಳ. ಓಕೆ, ಯಾಕಂದ್ರೆ ಅದು ಗಂಡಕಿ ನದಿ ಕೊನೆಯಲ್ಲಿ ಇಂಡಿಯಾಕ್ಕೆ ಬರುತ್ತೆ, ಅದು ಉತ್ತರ ಪ್ರದೇಶ ಬರುತ್ತೆ. ಎಲ್ಲಿದೆ ಅದು? ಅದು ಸೌತ್ ವೆಸ್ಟ್ ಅದು ಬರುತ್ತೆ, ಅದು ಬಂದು ಉತ್ತರ ಪ್ರದೇಶಕ್ಕೆ ಬರುತ್ತೆ ಅದು ಗಂಡಕಿ ನದಿ. ಆದ್ರೆ ಗಂಡಕಿ ನದಿಗೆ ಎಲ್ರು ಕೂಡ ಅಲ್ಲಿಗೆ ಹೋಗ್ತಾರೆ. ಆಚಾರ್ಯ, ಅದು ಸಕಾಲದಲ್ಲಿ ಉಂಟು. ಕಿಸಲಯ ಎಂದರೆ ಏನು? ಕಿಸಲಯ ಅಂದ್ರೆ ಚಿಗುರೆಲೆ. ಧನ್ಯವಾದ. ನೀವು ಒಂದು 8 ಯಜ್ಞ ಹೇಳಿರ್ಲ ಸರ್ ನಿನ್ನ, ಅದು ಏನ್ ಯಜ್ಞ ಸರ್? 8 ಯಜ್ಞ ಹೇಳಿರ್ಲ ನೀವು? 8 ಯಜ್ಞ ಮಾಡಿದ ಆಚಾರ್ಯರೇ, ಅದು ಯಾವ್ದ್ಯಾವ್ದು ಅಂತ ಹೇಳ್ಬೇಕಾ? ಹಾ, ಅಲ್ಲಿ ಸ್ವಲ್ಪ ಡೌಟ್ ಇದೆ. ನೀವು ಯಾವ್ದಾವ್ದು ಬರ್ಕೊಂಡಿದ್ದೀರಾ? ಇಲ್ಲ, ಬರ್ಕಲ್ಲ ನಾನು. ಆಹಿತಾಗ್ನಿ ಓಕೆ, ಅಂದ್ರೆ ಅದರಲ್ಲಿ ಆಹಿತಾಗ್ನಿಗಳಲ್ಲಿ 3, ತ್ರೇತಾಗ್ನಿಗಳಲ್ಲಿ 3. ಓಕೆ.
ಇಲ್ಲ, ತ್ರೇತಾಗ್ನಿ ಅಂತಿದೆ, ಅದು 3, ಅಥವಾ ಪಂಚಾಗ್ನಿ ಅಂತ. ಗಾರ್ಹಪತ್ಯ, ದಕ್ಷಿಣಾಗ್ನಿ, ಆಹವನೀಯ, ಇದು 3 ತ್ರೇತಾಗ್ನಿಗಳು. ಸಭ್ಯ, ಆವಸತ್ಯ ಅಂತ ಸೇರಿದ್ರೆ ಒಟ್ಟು 5 ಪಂಚಾಗ್ನಿಗಳು. ಹತ್ತು ಯಾಗಗಳ ಇದು ಹೇಳಿದ್ನ? 8 ಹೇಳಿರಿ ನೀವು. 8 ಹೇಳಿದ್ರ? 8 ಯಾಗ ಹೇಳಿರಿ. ನಾ ಯಾವ ಇದಕ್ಕಂದ್ರೆ ನಮ್ಮ ಇದ್ರಲ್ಲಿ ತೈತ್ರೇಯ ಉಪನಿಷತ್ಲಿ ಬಂದು ಅಗ್ನಿಹೋತ್ರ ಆದಿ ಪಂಚಯಜ್ಞೇಶು ಭಾಗವತ ಪಂಚರೂಪಾಣಿ ಕೊಟ್ಟು ಅಲ್ಲಿ ಬಂದು ಪಂಚವಿಧ ಅಗ್ನಿಹೋತ್ರ ದಶಪೂರ್ಣ ಮಾಸೋ ಅಮಾಸ ಪೌರ್ಣಿಮೆ ಮಾಡೋದು, ರೈಟ್? ಚಾತುರ್ಮಾಸ್ಯ ಪಶುಗು ಸೋಮಃ. ಸೊ 5 ಅಗ್ನಿ ಕೊಡ್ತಾರೆ. ಅಲ್ಲಿ ಬಂದು ಭಗವಂತ ರೂಪನ ಚಿಂತನೆ ಮಾಡಬೇಕು ಇದ್ದಾರೆ ಎಂಬ ಒಂದು ಮಾತು ಬರ್ತದೆ ನಿಮಗೆ. ಸೊ ನೀವ್ ಹೇಳಿದ 8 ಅಗ್ನಿ 8 ಯಜ್ಞ ಅಂದ್ರೆ ಅದು ಇನ್ನೂ 3 ಯಜ್ಞ ಏನು ಅಂಬ, ಇಲ್ಲ 5 ಯಜ್ಞ ಕೊಟ್ಟಿದ್ದಾರೆ. ಈಗ ಯಾವ್ದಾಯ್ತು? 3 ಆಯ್ತಾ? 3 ಹೇಳಿರಿ ನೀವು. 3 ಗಂಗಪದ್ಯ, ಅಗ್ನಿಹೋತ್ರ ಆಯ್ತಲ್ವಾ? ದರ್ಶಪೂರ್ಣ ಮಾಸ, ಓಕೆ, ಚಾತುರ್ಮಾಸ, ಪಶು ಯಾಗ, ಸೋಮಯಾಗ. ಓಕೆ, ಎಷ್ಟಾಯ್ತು? 5 ಆಯ್ತು. ಇದೇ ನಿಮಗೆ ತೈತ್ರಿಯಲ್ಲಿ ಬರುತ್ತೆ ನಿಮಗೆ. ಸೊ ಆ 5 ರೂಪದಲ್ಲಿ ಬಂದು ದೇವರಿದ್ದಾನ ಅಮ್ಮ ಒಂದು ಮಾತು ಬರುತ್ತೆ. ಇದೇ ನೀವು ಹೇಳಿದ್ರೆ ಅದೇ. ಸೊ ಅಲ್ಲಲ್ಲ, ಅದು 8 ಬೇರೆ. ವೈಶ್ವದೇವ, ವರುಣಪ್ರಘಾಸ, ಸಾಕಮೇಧ, ಶುನಾಸಿರಿಯ ಅಂತ 4 ಪರ್ವಗಳು. 4 ಪರ್ವಗಳ ಸಮೂಹವನ್ನ ಚಾತುರ್ಮಾಸ್ಯ ಅಂತ ಕರೀತಾರೆ. ಆಮೇಲೆ ಹುಣ್ಣಿಮೆಯಿಂದ ಮಾಡುವ ಅಮಾವಾಸ್ಯವರೆಗೆ, ಅಮಾವಾಸ್ಯೆಯಿಂದ ಮಾಡುವ ಹುಣ್ಣಿಮೆವರೆಗೆ ಮಾಡೋದೇನಿದೆ ಅದು ಚಾತುರ್ಮಾಸ್ಯ, ದಶಪೂರ್ಣ ಮಾಸ. ಅದು ಸೇರಿ ಒಟ್ಟು 8 ಅಂತ. ಓಕೆ. ಸೊ ಅದ್ರೊಳಗೆ ಅದು 8 ಬಂದು ಅಗ್ನಿಹೋತ್ರ. ಅದಲ್ಲದೆ ಮತ್ತೆ ವರುಣಪ್ರಭಾಸ ಪರ್ವ ಅಂತ ಮತ್ತೊಂದಿದೆ, ಅದ್ರೊಳಗೆ ಸೇರಿದ್ದು. ಭರದರ ಒಂದು ಕೋಟಿ ವರ್ಷ ಬಂದು ಅವ ಇದು ಮಾಡಿದ ನೋಡಿ, ರೈಟ್? ಈ ಸ್ವಯಂಭೂ ಮಣ್ಣು ತಗೊಂಡ್ರೆ ಅವನೋಡ ಇದು ಬಂದು ಕಾಲ ತುಂಬಾ ಜಾಸ್ತಿ ಅನಿಸ್ತಾನೆ. ಅವ 71 ಇಂಟು 14 ಇಲ್ಲವಾ? ಒಂದು ಬಂದು 71 ಯುಗ ಇಂಟು 14 ಗುಣಿಸ್ಬೇಕಿಲ್ಲವಾ? 8 lakhs ಏನೋ ಬಂತು ನನಗೆ. ಸೊ ಇಲ್ಲಿಂದ ಬಂದು ಸ್ವಯಂಭೂಡು ಬಂದು ತಾರತಮ್ಯ ದೊಡ್ಡದಾಕಾರ ಈ ತರ ತಗೊಂಬಂದ ನಾವು. ಅವ ಬಂದು ಇವ ಬಂದು 1 ಕೋಟಿ ವರ್ಷ, ಅವ 8 ಕೋಟಿ ವರ್ಷ ಇದು ಮಾಡ್ತಾಳ. ಹಂಗಂದ್ರೆ ಎಷ್ಟು ವರ್ಷಗಳ ಕಾಲ ಇರ್ತಾರೆ ಅನ್ನೋದ್ರ ಮೇಲೆ ಅವರ ಇದು ತಾರತಮ್ಯ ತಿಳಿಲಿಕ್ಕಾಗಲ್ಲ. ಯೋಗ್ಯತೆ ಅದು ಅವರವರ ಇಚ್ಛೆ. ಕೆಲವರು ಕಡಿಮೆ ವರ್ಷಗಳಿದ್ರು ಕೂಡ ಅವರ ಯೋಗ್ಯತೆ ದೊಡ್ಡದಿರ್ಬೋದು. ಎಷ್ಟು ವರ್ಷ ಇರ್ತಾರೆ ಅನ್ನೋದ್ರ ಮೇಲೆ ಅವರ ಯೋಗ್ಯತೆ ಅಳಿಲಿಕ್ಕಾಗಲ್ಲ. ಅದು ಬೇರೆನೆ, ಇದು ಬೇರೆನೆ. ಸ್ವಯಂಭೂಮ ಅನ್ನುವುದು ತಾರತಮ್ಯದಲ್ಲಿ ಯೋಗ್ಯತೆ ಇದೆಯಲ್ಲ, ಅದನ್ನ ಇಟ್ಕೊಳ್ಬೇಕು. ಭರತ ಚಕ್ರವರ್ತಿ ಅವನು 19ನೇ ಕಕ್ಷೆಯಲ್ಲಿ ಬರ್ತಾನೆ. ಸೊ ಈಗ ಸ್ವಯಂಭೂ ಮನುಲ ಬಂದು ಈಗ ಬಂದು ಮತ್ತೆ ಕಣ್ಣಿದ್ರೆ ಅವ ಬಂದು ರಾಜ ಅವ ಇದ್ದಾನ ತಗೋಬೇಕು. ಇಲ್ಲಿಯೂ ಇದ್ದಾನ, ಕಣ್ಣಿದ್ಲಿಲ್ಲ ಅಂತ ತಗೋಬೇಕು. ಹೆಂಗ ಅವ 71 ಅಧಿಪತಿ ರಾಜ ಅಂದ್ರೆ ಈ ರಾಜರುಗಳಿಗೆಲ್ಲ ಅವನು ಬೇರೆ ಮನ್ವಂತರ ಅಧಿಪತಿ. ಅವನು ಮನ್ವಂತರ, ಆ ಮನ್ವಂತರ ಪೂರ್ತಿ ಅವನು ಅಧಿಪತಿಯಾಗಿರ್ತಾನೆ. ಆ ಮನ್ವಂತರದಲ್ಲಿ ಬೇರೆ ಬೇರೆ ರಾಜರುಗಳೆಲ್ಲ ಬರ್ತಾರೆ. ಕೆಲವು ಕಾಲಗಳಲ್ಲಿ ಕೆಲವು ರಾಜರುಗಳು ಆಳ್ತಾ ಹೋಗ್ತಾರೆ. ಆ ಎಲ್ಲ ರಾಜರುಗಳಿಗೆ ಇವನು ಅಧಿಪತಿಯಾಗಿ, ಮನ್ವಂತರಾಧಿಪತಿಯಾಗಿ ಇವನು ಒಬ್ಬನೇ ಇರ್ತಾನೆ. ಮನ್ವಂತರಾಧಿಪತಿ ಅಂದ್ರೆ ಆ ಕಾಲಕ್ಕೆ ಅಧಿಪತಿ ಅಂತ ತಗೋಬೇಕಲ್ಲ? ಇಲ್ಲ ಆ ಇಡೀ ಮನ್ವಂತರಕ್ಕೆ ಅಧಿಪತಿ. ಆ ಇಡೀ ಮನ್ವಂತರ ಕಾಲ ಅವನ ವಂಶದ ರಾಜರುಗಳೇ ಅವರೆಲ್ಲ ಬರ್ತಾ ಇರ್ತಾರೆ. ಹಾಗೆ
ಓಕೆ, ಈ ವೈವಸ್ವತ ಮನ್ವಂತರ ತಗೊಂಡು ನಾವು ಬಂದು ಇಶ್ವಾಕು ನವ ದೃಷ್ಟ ಅವೆಲ್ಲ ಎಲ್ಲರೂ ವೈವಸ್ವತ, ಹೌದು, ವೈವಸ್ವತ ಮನುವಿನ ಸಂತತಿ ಅದೆಲ್ಲ. ಅಂತದ್ದಿ. ಓಕೆ, ಅವನೇ ಅಧಿಪತಿ. ಈಗಲೂ ಕೂಡ ಅವನೇ ವೈವಸ್ವತ ಮನುವೆ ಎಲ್ರಿಗೂ ಅಧಿಪತಿ. ಸೊ ಈ ಬರದ ಎಲ್ಲ ಬಂದು ವೈವಸ್ವತ ಮನ್ವಂತರ ಒಂದು ಪರಂಪರೆಯಲ್ಲಿ ಬರ್ತಾನ. ಹೌದು ಹೌದು ಹೌದು. ಓಕೆ, ಆಯ್ತಲ್ಲ. ಹರೇ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ರಾಮ್. ನಮಸ್ಕಾರ. ಹರೇ ನಮಃ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ.